ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವೇನ್ ಮಾಡ್ತಿದೀವಿ ಇಲ್ಲಿ ದ ಲಾಸ್ಟ್ ಟಾಪಿಕ್ ಆಫ್ ದಿ ಎವಲ್ಯೂಷನ್ ಬಗ್ಗೆ ಏನ್ ಮಾಡ್ತಾ ಇದ್ದೀವಿ ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಯಾವ್ದಿದೆ ಲಾಸ್ಟ್ ಟಾಪಿಕ್ ಇಲ್ಲಿ ಎವಲ್ಯೂಷನ್ ಅಲ್ಲಿ ನಮಗೆ, ದಟ್ ಇಸ್ ಅಬೌಟ್ ಹ್ಯೂಮನ್ ಎವಲ್ಯೂಷನ್. ಸೊ ಈ ಕ್ಲಾಸ್ ಅಲ್ಲಿ ನಾವು ಯಾವ ರೀತಿ ಇವಾಗ ಪ್ರೆಸೆಂಟ್ ಹೋಮೋಸೆಪಿಯನ್ಸ್ ಅಂತ ನಮಗೆ ಸೈಂಟಿಫಿಕ್ ನೇಮ್ ಇದೆಯೋ, ಹೇಗೆ ಈ ಹೋಮೋಸೆಪಿಯನ್ಸ್ ಇವಾಲ್ವ್ ಆದ್ರು ಅನ್ನೋದನ್ನ ಏನ್ ಮಾಡ್ತೀವಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಏನ್ ಸ್ಟಡಿ ಮಾಡ್ತೀವಿ ನಾವಿಲ್ಲಿ ಅಬೌಟ್ ಹ್ಯೂಮನ್ ಎವಲ್ಯೂಷನ್. ಸೊ ನಮ್ಗೆ ಗೊತ್ತಿದೆ ಹ್ಯೂಮನ್ ಯಾವ ಕ್ಲಾಸ್ಗೆ ಬಿಲಾಂಗ್ ಆಗ್ತಾರೆ. ಇಲ್ಲಿ ವಿ ಬಿಲಾಂಗ್ ಟು ದ ಕ್ಲಾಸ್ ಮಮೇಲಿಯಾ ಅಲ್ವಾ. ಮಮೇಲಿಯನ್ ಕ್ಲಾಸ್ಗೆ ಏನ್ ಮಾಡ್ತೀವಿ ನಾವಿಲ್ಲಿ ಬಿಲಾಂಗ್ ಆಗ್ತೀವಿ. ಅದೇ ರೀತಿ ಯಾವ ಆರ್ಡರ್ ಇದೆ ನಮ್ದು ಇಲ್ಲಿ, ಯಾವ ಟೈಪ್ಸ್ ಆರ್ಡರ್, ದಟ್ ಈಸ್ ಪ್ರೈಮೇಟ್ಸ್. ಯಾವುದು ಪ್ರೈಮೇಟ್ಸ್. ಸೊ ಏನ್ ಹೇಳಿದೆ ನಾನಿಲ್ಲಿ, ಹ್ಯೂಮನ್ಸ್ ಓಕೆ ವಿ ಬಿಲಾಂಗ್ ಟು ಕ್ಲಾಸ್ ಮಮೇಲಿಯಾ and order ಪ್ರೈಮೇಟ್. ಸೊ ಇಲ್ಲಿ ಪ್ರೈಮೇಟ್ ಆರ್ಡರ್ ಅಲ್ಲಿ ತಿರ್ಗಾ ನಮ್ಗೆ ಏನ್ ಸಿಕ್ಕುತ್ತೆ, ಇಲ್ಲಿ 3 ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಗಳನ್ನ ನಾವೇನ್ ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಪ್ರೈಮೇಟದಲ್ಲಿ ಯಾರು ಬರ್ತೀವಿ ಇಲ್ಲಿ, ವಿ ದ ಹ್ಯೂಮನ್ಸ್ ಓಕೆ. ಅಂಡ್ ಏಪ್ಸ್, ಗೊರಿಲ್ಲಾ ಇರ್ಬೋದು, ಚಿಂಪಾಂಜಿ ಇರ್ಬೋದು. ಏಪ್ಸ್ ಯಾರು ಇಲ್ಲಿ, ಚಿಂಪಾಂಜಿ or gorilla and monkeys. ಸೊ ಯೂಶುವಲಿ ನಾವು ಕನ್ನಡದಲ್ಲಿ ಹೇಳ್ತೀವಿ ಮಂಗನಿಂದ ಮಾನವ. ಸೊ ಇಲ್ಲಿ ಕ್ಲೋಸ್ಲಿ ನಮ್ಮ ಆನ್ಸಿಸ್ಟರ್ಸ್ ಯಾರು ಇಲ್ಲಿ, ಏಪ್ಸ್ ಓಕೆ. ಬಿಕಾಸ್ ಹ್ಯೂಮನ್ ಮತ್ತೆ ಏಪ್ಸ್ ಅಂದ್ರೆ ಚಿಂಪಾಂಜಿ ಇರ್ಬೋದು ಅಥವಾ ಗೋರಿಲ್ಲಾ ಇರ್ಬೋದು, ಎಸ್ಪೆಷಲಿ ಚಿಂಪಾಂಜಿ ಓಕೆ. ಸೊ ಚಿಂಪಾಂಜಿ ಮತ್ತೆ ಮನುಷ್ಯಂದು ಆಲ್ಮೋಸ್ಟ್ ಡಿಎನ್ಎ ಏನಿದೆ ಇಲ್ಲಿ ಸಿಮಿಲರ್ ಇದೆ ಓಕೆ. ಏನೋ 1.8% ಮಾತ್ರ ವೇರಿ ಇರೋದು. ಹಾಗಾಗಿ ದ ಕ್ಲೋಸೆಸ್ಟ್ ರಿಲೇಶನ್ಶಿಪ್ ನಮ್ಮ ಆನ್ಸಿಸ್ಟರ್ ಯಾರಂತ ಹೇಳ್ಬೋದು ನಾವಿಲ್ಲಿ, ಏಪ್ಸ್ ಓಕೆ. ಸೊ ಹ್ಯೂಮನ್ ಮತ್ತೆ ಏಪ್ಸ್ ಏನನ್ನ ತೋರಿಸುತ್ತೆ ಇಲ್ಲಿ, ಕ್ಲೋಸ್ ಸಿಮಿಲಾರಿಟೀಸ್ ನ ಏನ್ ಮಾಡುತ್ತೆ ಇಲ್ಲಿ ತೋರಿಸುತ್ತೆ. ಹಾಗಾಗಿ ಹ್ಯೂಮನ್ಸ್ ಆನ್ಸಿಸ್ಟರ್ಸ್ ಯಾರು ಅಂತ ಹೇಳಿದ್ರೆ ನಾವು ಕಾಮನ್ ಆಗಿ ಏನಂತ ಹೇಳ್ತೀವಿ ಇಲ್ಲಿ, ಏಪ್ಸ್ ಆರ್ ಅವರ್ ಆನ್ಸಿಸ್ಟರ್ಸ್ ಓಕೆನಾ. ಸೊ ಇದು ಹೆಂಗಿದೆ ಅಂದ್ರೆ ಒಂದು ಸ್ಟೋರಿ. ಬಿಕಾಸ್ ನಾವು ಇಲ್ಲಿ ಅರ್ತ್ ಮೇಲೆ ಹೀಗೆ ಡೈರೆಕ್ಟ್ ಆಗಿ ಮಾಡರ್ನ್ ಹ್ಯೂಮನ್ಸ್ ನಾವೇನ್ ಇವಾಗ ಹೋಮೋಸೆಪಿಯನ್ಸ್ ಇದೀವಲ್ಲ, ಈ ರೀತಿ ಬರ್ಲಿಲ್ಲ. ಇಲ್ಲೇ ಹೇಳಿದ್ವಿ ನಾವು ಏನಂತ ಹೇಳಿದ್ವಿ, ಮಂಗನಿಂದ ಮಾನವ, ಏಪ್ಸ್ ಇಂದ ಮನುಷ್ಯ ಫಾರ್ಮ್ ಆಗಿದ್ದು. ಸೊ ಏಪ್ಸ್ ಅದ್ರ ಚಿಂಪಾಂಜಿ ನೋಡ್ಲಿಕ್ಕೆ ಹೇಗಿದೆ, ನಮ್ ತರ ಇದೆಯಾ, ನೋ ರೈಟ್. ಸೊ ಬಟ್ ನಮ್ಮನ್ನೇ ಹೋಲುತ್ತೆ. ಸೊ ಸ್ಟೋರಿ ತರ ಕೇಳಿ, ಇಟ್ ಇಸ್ ಜಸ್ಟ್ ಲೈಕ್ ಅ ಸ್ಟೋರಿ, ಸೊ ದಟ್ ಆಮೇಲೆ ವಿಲ್ ರೈಟ್ ಆನ್ ದ ಬೋರ್ಡ್. ಸೊ 15 million years ago ಡ್ರಯೋಪಿಥಿಕಸ್ ಆಸ್ ವೆಲ್ ಆಸ್ ರಾಮಪಿಥಿಕಸ್ ಓಕೆ, ಏಪ್ ತರ ಇರುವಂತ 2 ಆರ್ಗ್ಯಾನಿಸಮ್ಸ್ ಇತ್ತು. ಈ ಡ್ರಯೋಪಿಥಿಕಸ್ ಏನು ಇತ್ತು ಇಲ್ಲಿ, ಆಲ್ಮೋಸ್ಟ್ ಏಪ್ ತರ ಇತ್ತು. ಹಾಗಾಗಿ ಡ್ರಯೋಪಿಥಿಕಸ್ಗೆ ನಾವೇನಂತ ಕರಿತೀವಿ ಇಲ್ಲಿ, ಆನ್ಸಿಸ್ಟರ್ಸ್ ಆಫ್ ಏಪ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಇನ್ನೊಂದು ಯಾರಿದ್ದಾರೆ ಇಲ್ಲಿ, ರಾಮಪಿಥಿಕಸ್. ಇದು ಕೂಡ ನೋಡ್ಲಿಕ್ಕೆ ಏನು ಇತ್ತು ಇಲ್ಲಿ, ಸ್ವಲ್ಪ ಮ್ಯಾನ್ ಲೈಕ್, ಬಟ್ ಸೇಮ್ ಫೀಚರ್ಸ್ ಏನು ಇಲ್ಲಿ ಡ್ರಯೋಪಿಥಿಕಸ್ ಮತ್ತೆ ರಾಮಪಿಥಿಕಸ್ ಅಂದ್ರೆ ಕಂಪ್ಲೀಟ್ ಬಾಡಿ ಏನಾಗಿತ್ತು ಇಲ್ಲಿ, ಹೇರ್ ಇಂದ ಫಿಲ್ ಆಗಿತ್ತು. ಹೆಂಗೆ ಚಿಂಪಾಂಜಿ ಎಲ್ಲ ನೋಡಿರ್ತಿರಲ್ಲ, ಕೂದಲೆಲ್ಲ ಇರುತ್ತಲ್ಲ, ಸೊ ಆ ರೀತಿ ಬಾಡಿ ಏನಾಗಿತ್ತು ಇಲ್ಲಿ, ಹೇರ್ ಇಂದ ಆಗಿತ್ತು ಓಕೆ. ಅಂಡ್ ಇಲ್ಲಿ ರಾಮಪಿಥಿಕಸ್ ನ ನಾವೇನಂತ ಹೇಳ್ತೀವಿ, ಸ್ವಲ್ಪ ಮ್ಯಾನ್ಗೆ ಹೋಲೋ ಕಾರಣಕ್ಕೆ. ಸೊ ರಾಮಪಿಥಿಕಸ್ ಇಂದ ಏನಾಯ್ತು ಇಲ್ಲಿ, ಹ್ಯೂಮನ್ ಎವಲ್ಯೂಷನ್ ಆಯ್ತು ಅಂತ ಹೇಳ್ತಾರೆ. ಸೊ ವಿಲ್ ರೈಟ್ ಡೌನ್. ಏನಂತ ಹೇಳಿದೆ ನಾನು ಇಲ್ಲಿ, 15 million years ago Dryopithecus and Ramapithecus. ಸೊ ಡ್ರಯೋಪಿಥಿಕಸ್ ಏನಿತ್ತು ಇಲ್ಲಿ, ಮೋರ್ ಏಪ್ ತರ ಇತ್ತು, ಏಪ್ ಲೈಕ್. ರಾಮಪಿಥಿಕಸ್ ಮೋರ್ ಹ್ಯೂಮನ್ ಲೈಕ್, ರಿಸೆಂಬಲ್ ಲೈಕ್ ಓಕೆ, ನಾಟ್ ಕಂಪ್ಲೀಟ್ ಹ್ಯೂಮನ್. ಹಾಗಾಗಿ ಡ್ರಯೋಪಿಥಿಕಸ್ಗೆ ನಾವೇನಂತ ಅಂದ್ರೆ, ಇಲ್ಲಿ ಡ್ರಯೋಪಿಥಿಕಸ್ ಏನಾಯ್ತು ಮುಂದೆ ಇವಾಲ್ವ್ ಆಗಿ ಏಪ್ಸ್. ಸೊ ಹಾಗಾಗಿ ಡ್ರಯೋಪಿಥಿಕಸ್ಗೆ ಏನಂತ ಕರಿತೀವಿ ನಾವಿಲ್ಲಿ, ದೇ ಆರ್ ದಿ ಆನ್ಸಿಸ್ಟರ್ಸ್ ಆಫ್ ಹ್ಯೂಮನ್. ರಾಮಪಿಥಿಕಸ್ ನಾವೇನಂತ ಹೇಳ್ತೀವಿ ಇಲ್ಲಿ, ಆನ್ಸಿಸ್ಟರ್ ಆಫ್ ಹ್ಯೂಮನ್ ಅಂತ ಹೇಳ್ತೀವಿ ಓಕೆ. ನಾಟ್ ದ ಡೈರೆಕ್ಟ್ ಆನ್ಸಿಸ್ಟರ್, ಫಾರ್ ಅವೇ, ದೂರ ಇರುವಂತ ಆನ್ಸಿಸ್ಟರ್ ಓಕೆ. ಹೆಂಗೆ ದೂರದ ರಿಲೇಟಿವ್ ಅಂತೀವಲ್ಲ ಆ ರೀತಿ. ಸೊ ಏನಂತ ಹೇಳ್ಬೋದು ನಾವಿಲ್ಲಿ, ಆನ್ಸಿಸ್ಟರ್ ಆಫ್, ಫಾರ್ ಆನ್ಸಿಸ್ಟರ್ ಅಂತಾನು ನೀವು ಬರಿಬಹುದು ಇಲ್ಲಿ, ಫಾರ್ ಆನ್ಸಿಸ್ಟರ್ ಆಫ್ ಹ್ಯೂಮನ್. ಸೊ ಶಿವಾಲಿಕ್ ಎಸ್,
ಶಿವಾಲಿಕ್ ಹಿಲ್ಸ್ ಅಲ್ಲಿ ಫಾಸಿಲ್ ಸಿಕ್ಕಿದ್ದು ಯಾರ್ದು? ರಾಮಪಿಥಿಕಸ್. ಓಕೆ, ಸೊ ರಾಮಪಿಥಿಕಸ್ ಏನೈತಿ, ರಾಮಪಿಥಿಕಸ್ ಡ್ರಯೋಪಿಥಿಕಸ್ ಎರಡರದ್ದು ಸೇಮ್ ಫೀಚರ್ ಏನು ಅಂತ ಹೇಳಿದ್ರೆ ಬಾಡಿ ಕವರ್ಡ್ ಬೈ ಹೇರ್. ಬಾಡಿ ಕವರ್ಡ್ ಬೈ ಹೇರ್. ಓಕೆ, ಸೊ ರಾಮಪಿಥಿಕಸ್ ಆದ್ಮೇಲೆ ನೆಕ್ಸ್ಟ್ ಏನು ಯಾವ ಆರ್ಗ್ಯಾನಿಸಮ್ ಅಂದ್ರೆ ಮೋರ್ ಹ್ಯೂಮನ್ಗೆ ಇವೆಲ್ವ್ ಆಗ್ಬೇಕಾದ್ರೆ ಯಾವ ಆರ್ಗ್ಯಾನಿಸಮ್ ಬಂತು? ಅರೌಂಡ್ 3 to 4 million years ago ಆಸ್ಟ್ರಾಲೋಪಿಥಿಕಸ್, ಯಾರು? ಆಸ್ಟ್ರಾಲೋಪಿಥಿಕಸ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಫಾರ್ಮ್ ಆಯ್ತು. ಓಕೆ, ಸೊ ದಿಸ್ ವಾಸ್ ದ ಫಸ್ಟ್ ಬೈಪೆಡಲ್ ಆರ್ಗ್ಯಾನಿಸಮ್. ಫಸ್ಟ್ ಬೈಪೆಡಲ್ ಅಂದ್ರೆ ಏನು? ಗೋರಿಲಾ ಎಲ್ಲ ಹೆಂಗ್ ನಡೀತಿತ್ತು ಅಂದ್ರೆ, ಇವಾಗ ಇಲ್ಲಿ ಕಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಡ್ರಯೋಪಿಥಿಕಸ್ ಮತ್ತೆ ರಾಮಪಿಥಿಕಸ್ ಎರಡು ಬಗ್ಬಿಟ್ಟೆ. ಬಿಕಾಸ್ ಬೈಪಿಡಲ್ ಅಂದ್ರೆ ಏನಿರ್ಲಿಲ್ಲ, ಫೋಲಿಮ್ಸ್ ಇಲ್ಲಿ ಇಂಡಿಪೆಂಡೆಂಟ್ ಆಗಿರ್ಲಿಲ್ಲ, ಇದ್ಬಿಟ್ಟು ಮೂವ್ ಆಗೋ ರೀತಿ. ಬಟ್ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಆಸ್ಟ್ರಾಲೋಪಿಥಿಕಸ್ ಏನ್ ಮಾಡ್ತು? ಬೈಪಿಡಲ್ ಅಂದ್ರೆ ಎರಡು ಕಾಲುಗಳ ಮೇಲೆ ನಡಿಲಿಕ್ಕೆ ಶುರು ಮಾಡ್ತು. ಅಂಡ್ ಇಟ್ ವಾಸ್ ಅರೌಂಡ್ 4 feet ಹೈಟ್. ಎಷ್ಟು ಹೈಟ್ ಇತ್ತು? 4 feet ಹೈಟ್ ಇತ್ತು. ಸೊ ಎಲ್ಲಿ ಇರ್ತಿತ್ತು ಆಸ್ಟ್ರಾಲೋಪಿಥಿಕಸ್ ಈ ಆರ್ಗ್ಯಾನಿಸಮ್ಸ್? ಇನ್ African grassland. In African grassland, ಅದೂನು ಈಸ್ಟ್ ಆಫ್ರಿಕನ್ ಗ್ರಾಸ್ಲ್ಯಾಂಡ್ ಅಲ್ಲಿ. ಹಾಗಾಗಿ ಫಾಸಿಲ್ಸ್ ಎಲ್ಲಿ ಸಿಕ್ತು ಅಂದ್ರೆ ಇಲ್ಲಿ ಇಥೋಪಿಯಾ ಅಂಡ್ ಟ್ಯಾನ್ಸಿಯಾನ ಫಾಸಿಲ್ಸ್ ಸಿಕ್ಕಿತ್ತು. ಓಕೆ, ಅಂಡ್ ಇಲ್ಲಿ ಆಸ್ಟ್ರಾಲೋಪಿಥಿಕಸ್ ಏನಿತ್ತು ಇಲ್ಲಿ, ಇಟ್ ವಾಸ್ ಅ ಫ್ರೂಟ್ ಈಟಿಂಗ್. ಓಕೆ, ಫ್ರೂಟ್ ಅನ್ನ ತಿಂತಿದ್ರು ಇವ್ರು. ಏನ್ ತಿಂತಿದ್ರು ಇಲ್ಲಿ? ಫ್ರೂಟ್ ಅನ್ನ. ಸೊ ಹಾಗಾಗಿ ಏನಂತ ಹೇಳ್ಬೋದು? ಫ್ರೂಗಿವರಸ್. ಸ್ಟೋನ್ಸ್ ನ ಏನ್ ಮಾಡ್ತಿದ್ರು ಇವರು? ಇಲ್ಲಿ ವೆಪನ್ ಆಗಿ ಯೂಸ್ ಮಾಡ್ತಿದ್ರು. ಸೊ ಮರಗಳ ಮೇಲೆ ಫ್ರೂಟ್ ಇತ್ತು ಅಂದ್ರೆ ನೀವು ಕೆಲವೊಬ್ರು ಮಾಡ್ತಿರ್ತೀರಾ ಅನ್ಕೋತೀನಿ ಇವಾಗ್ಲೂ. ಓಕೆ, ಸೊ ಕಲ್ಲನ್ನ ಎತ್ಕೊಂಡು ಆ ಫ್ರೂಟ್ ಹೋಗಿ ಅಂದ್ರೆ ಆ ಫ್ರೂಟ್ ಏನ್ ಬೀಳ್ತಿತ್ತು ಅದನ್ನ ಎತ್ಕೊಂಡು ಏನ್ ಮಾಡ್ತಿದ್ರು ಇಲ್ಲಿ ಆಸ್ ಅ ಫುಡ್ ತಿಂತಿದ್ರು. ಅಂಡ್ ಇಲ್ಲಿ ಕ್ರೇನಿಯಲ್ ಕೆಪಾಸಿಟಿ ನೋಡೋದಾದ್ರೆ ಇವ್ರದ್ದು ಎಷ್ಟಿತ್ತು ಅಂದ್ರೆ ಬ್ರೈನ್ ಕೆಪಾಸಿಟಿ ಡೆವಲಪ್ಮೆಂಟ್. ಸಿ ಅಂದ್ರೆ ಇಲ್ಲಿ ಕ್ರೇನಿಯಲ್ ಕೆಪಾಸಿಟಿ ಅಥವಾ ಬ್ರೈನ್ ಕೆಪಾಸಿಟಿ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ 500 cc ಇತ್ತು. ಎಷ್ಟಿತ್ತು? 500 cc. ಸೊ ಆಸ್ಟ್ರಾಲೋಪಿಥಿಕಸ್, ಸೊ ಇವರು ಎಷ್ಟು ವರ್ಷದವರೆಗೂ ಇದ್ರು ಇಲ್ಲಿ? ಅರೌಂಡ್ 2 million years ವರೆಗೂ ಇದೇ ರೀತಿ ಆರ್ಗ್ಯಾನಿಸಮ್ಸ್ ಆಸ್ಟ್ರಾಲೋಪಿಥಿಕಸ್ ಇದ್ರು. ಓಕೆ, ಇದೇ ಟೈಮ್ ಅಲ್ಲಿ 2 million years ago, ಓಕೆ, ಅಲಾಂಗ್ ವಿತ್ ಈ ಆಸ್ಟ್ರಾಲೋಪಿಥಿಕಸ್ ಯಾರು ಅಲ್ಲಿ ಇವಾಲ್ವ್ ಆಗ್ತಾ ಇದ್ರು? ಇನ್ನೊಂದು ಹೊಸ ಸ್ಪೀಸಿ, ದಟ್ ಈಸ್ ಹೋಮೋ ಹ್ಯಾಬಿಲಿಸ್. ಓಕೆ, ಇವ್ರಿಗೆ ಟೂಲ್ ಮೇಕರ್ ಅಂತಾನು ಕರೀತಾರೆ. ಟೂಲ್ ಮೇಕರ್ ಅಥವಾ ದಿ ಏಬಲ್ ಮ್ಯಾನ್ ಅಂತಾನು ಹೇಳಿ ಕರೀತಾರೆ. ಏಬಲ್ ಮ್ಯಾನ್. ಬಿಕಾಸ್ ಹೋಮೋ ಹ್ಯಾಬಿಲಸ್ ಏನಿತ್ತು ಇಲ್ಲಿ 2 million years ago, ಅಂದ್ರೆ ಅದ್ರ ಜೊತೆಗೆ ಯಾರಿದ್ರು ಇಲ್ಲಿ ಕೋ ಎಕ್ಸಿಸ್ಟ್? ಆಸ್ಟ್ರಾಲೋಪಿಥಿಕಸ್. ಬಟ್ ನೇಚರ್ ಏನ್ ಮಾಡುತ್ತೆ? ಯಾರು ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸ್ಟ್ರಗಲ್ ಫಿಟ್ಟೆಸ್ಟ್ ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನೇಚರ್ ಯಾರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲಿ? ಹೋಮೋ ಹ್ಯಾಬಿಲಸ್. ಆಸ್ಟ್ರಾಲೋಪಿಥಿಕಸ್ ಏನಾದ್ರು ಇಲ್ಲಿ ದೇ ವ್ಯಾನಿಸ್ಡ್ ಅವೇ ಅಥವಾ ಎಕ್ಸ್ಟಿಂಕ್ಟ್ ಆದ್ರು ಅಂತ ಹೇಳ್ಬೋದು. ಸೊ ಹೋಮೋ ಹ್ಯಾಬಿಲಸ್ಗೆ ಏನಂತ ಹೇಳಿದೀವಿ ನಾವಿಲ್ಲಿ? ಟೂಲ್ ಮೇಕರ್. ಏನಕ್ಕೆ ಟೂಲ್ ಮೇಕರ್? ಬಿಕಾಸ್ ದೇ ಮೇಡ್ ಟೂಲ್ಸ್. ಏನನ್ನ ಮಾಡಿದ್ರು ಇವರು ಇಲ್ಲಿ? ಟೂಲ್ಸ್ ಗಳನ್ನ ಮಾಡಿದ್ರು. ಹಾಗಾಗಿ ಏಬಲ್ ಮ್ಯಾನ್ ಅಂತಾನು ಹೇಳಿ ಕರೆದ್ವಿ ಇವ್ರಿಗೆ. ಸೊ ಹೋಮೋ ಹ್ಯಾಬಿಲಸ್ ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ಸೊ ಇವ್ರದ್ದು ಏನಿತ್ತು ಇಲ್ಲಿ? ಇವರು ಕೂಡ ಸೇಮ್ ಬಾಡೀಸ್ ಕವರ್ಡ್ ಬೈ ಹೇರ್ ಅಂಡ್ ಇವರು ಕೂಡ ಇಲ್ಲಿ ಫ್ರೂಗಿವರಸ್. ಏನಿದ್ರು? ಫ್ರೂಗಿವರಸ್, ಫ್ರೂಟ್ ಈಟಿಂಗ್. ಸೊ ಡಿಡ್ ನಾಟ್ ಈಟ್ ಮೀಟ್. ಇಲ್ಲಿ ಕ್ರೇನಿಯಲ್ ಕೆಪಾಸಿಟಿ ಎಷ್ಟಿತ್ತು ಇವ್ರದ್ದು? ಅರೌಂಡ್ 650 to 800 cc ಕ್ರೇನಿಯಲ್ ಕೆಪಾಸಿಟಿ ಇತ್ತು. ಯಾರ್ದು? ಹೋಮೋ ಹ್ಯಾಬಿಲಸ್. ಸೊ 1.5 ನೆಕ್ಸ್ಟ್ 1.5 million years ago ಯಾರು ಬಂದ್ರು ಇಲ್ಲಿ? ದಟ್ ಈಸ್ ಹೋಮೋ ಎರೆಕ್ಟಸ್. ಅಥವಾ ಇವ್ರಿಗೆ ಜಾವಾ ಮ್ಯಾನ್ ಅಂತಾನು ಹೇಳಿ ಕರಿತೀವಿ. ಜಾವಾ ಮ್ಯಾನ್. ಸೊ ಹೆಸರೆಲ್ಲ ಇದೆ ಎರೆಕ್ಟಸ್. ನೋಡಿ, ಇಲ್ಲಿಂದ ಹೋಮೋ ಅನ್ನೋದು ಶುರು ಆಯ್ತು. ಹೋಮೋ ಅಂದ್ರೆ ರಿಲೇಟೆಡ್ ಟು ಮೋರ್ ಲೈಕ್ ಹ್ಯೂಮನ್. ಓಕೆ, ಸೊ ಇಲ್ಲಿ ಹೋಮೋ ಹ್ಯಾಬಿಲಸ್ಗೆ ನಾವು ಇನ್ನೊಂದು ಪಾಯಿಂಟ್ ಏನಂತ ಹೇಳ್ಬೋದು? ಮೋರ್ ಹ್ಯೂಮಿನಿಡ್ ಫೀಚರ್ಸ್. ಅಂದ್ರೆ ಹ್ಯೂಮನ್ ಲೈಕ್ ಫೀಚರ್ಸ್. ಹ್ಯೂಮಿನಿಡ್ ಫೀಚರ್ಸ್ ಅಥವಾ ಕ್ಯಾರೆಕ್ಟರ್ಸ್. ಓಕೆ,
ಸೊ ಹೋಮೋ ಎರೆಕ್ಟಸ್ ಎರೆಕ್ಟ್ ಇದೆ ಅಂತ ಹೇಳಿದ್ವಿ. ಸೊ ಇಷ್ಟೊತ್ತು ಬೈಪಿಡಲ್ ನೋಡಿದ್ವಿ. ಸೊ ಅಲ್ಲಿ ಹೋಮೋ ಹ್ಯಾಬಿಲಿಸ್ ಕೂಡ ಏನಾಗಿತ್ತು, ಅಷ್ಟೊಂದು ಎರೆಕ್ಟ್ ಇರಲಿಲ್ಲ. ಅದು ವರ್ಟಿಬಲ್ ಸ್ವಲ್ಪ ಬೆಂಡ್ ಆಗಿನೇ ಹಿಂಗೆ ವಾಕ್ ಮಾಡ್ತಾ ಇದ್ರು. ಸೊ ಹೋಮೋ ಎರೆಕ್ಟಸ್ ಏನಾಯ್ತು ಇಲ್ಲಿ, ಕಂಪ್ಲೀಟ್ ಪಾರ್ಟ್ ಸ್ಟ್ರಾಂಗ್ ಆಯ್ತು ಅವ್ರದ್ದು. ಸೊ ಅವ್ರು ಏನ್ ಮಾಡ್ಬೋದು ಇಲ್ಲಿ, ಎರೆಕ್ಟ್ ಆಗಿ ನಿಂತ್ಕೊಳ್ತಿದ್ರು. ಸೊ ಫಸ್ಟ್ ಟೈಮ್ ಎರೆಕ್ಟ್ ಪಾಸ್ಚರ್. ಓಕೆ, ಜಾವಾ ಮ್ಯಾನ್ ಅಂತ ಯಾಕೆ ಕರೆದ್ರು, ಬಿಕಾಸ್ ಜಾವಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನಾಯ್ತು, ಇವ್ರದ್ದು ಫಾಸಿಲ್ ಸಿಕ್ತು. ಹಾಗಾಗಿ ಇನ್ ಜಾವಾ ಯಾವ ಇಯರ್ ಅಲ್ಲಿ, 1981 ಅಲ್ಲಿ ಫಾಸಿಲ್ ಸಿಕ್ತು. ಹಾಗಾಗಿ ಜಾವಾ ಮ್ಯಾನ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಹೋಮೋ ಎರೆಕ್ಟಸ್ ಜಾವಾ ಮ್ಯಾನ್ ಏನ್ ಮಾಡ್ತಾರೆ, ಇವರು ಇಲ್ಲಿ ಡಿಸ್ಕವರ್ಡ್ ಫೈರ್, ಬರೀ ಡಿಸ್ಕವರ್ ಮಾಡೋದಲ್ಲ, ಡಿಸ್ಕವರ್ಡ್ ಅಂಡ್ ಯೂಸ್ಡ್ ಫೈರ್. ಫೈರ್ ಅನ್ನ ಏನ್ ಮಾಡಿದ್ರು, ಇವರು ಕಂಡು ಹಿಡಿದು ಅದನ್ನ ಯೂಸ್ ಮಾಡಿದ್ರು. ಸೊ ಹಿಂದಿನವರೆಗೂ ನೋಡಿ ಹೋಮೋ ಹ್ಯಾಬಿಲಸ್ ತಗೊಳ್ಳಿ, ಆಸ್ ವೆಲ್ ಆಸ್ ಆಸ್ಟ್ರಲೋಪಿಥಿಕಸ್, ಸಮಪಿಥಿಕಸ್, ಇವರೆಲ್ಲ ಏನು ಇಲ್ಲಿ ಫ್ರೂಟ್ ಈಟಿಂಗ್ ಅಲ್ವಾ. ಬಟ್ ಇಲ್ಲಿ ಹೋಮೋ ಎರೆಕ್ಟಸ್ ಫಾರ್ ದ ಫಸ್ಟ್ ಟೈಮ್ ಏನಾಗುತ್ತೆ ಇಲ್ಲಿ, ದೀಸ್ ಆರ್ ಮೀಟ್ ಈಟಿಂಗ್ ಅಂದ್ರೆ ಕಾರ್ನಿವರ್ಸ್ ಆದ್ರು ಅವ್ರು ಇಲ್ಲಿ ಅಲ್ವಾ. ಮೀಟ್ ಅನ್ನ ಏನ್ ಮಾಡ್ತಿದ್ರು ಇಲ್ಲಿ, ತಿಂತಿದ್ರು. ಮುಂಚೆ ಬರೀ ಹಣ್ಣುಗಳನ್ನ ಕಲ್ಲಿಂದ ಹೊತ್ತಾಕಿ ಅದನ್ನ ಎತ್ಕೊಡ್ತಿದ್ರು. ಸೊ ಇವಾಗ ಇವ್ರು ಏನ್ ಮಾಡಿದ್ದಾರೆ, ಬೇರೆ ಆರ್ಗಾನಿಸಮ್ಸ್ ಗಳನ್ನ, ಮೀಟ್ ಅನ್ನ ತಿನ್ಲಿಕ್ಕೆ ಫೈರ್ ಅನ್ನ ಕಂಡು ಹಿಡಿದ್ಬಿಟ್ಟಿದ್ದಾರೆ ಅಲ್ವಾ. ಸೊ ಏನ್ ಮಾಡ್ತಾರೆ, ಸಿಕ್ಕಿರುವಂತ ಪ್ರೇಸ್ ಗಳನ್ನ, ಅನಿಮಲ್ಸ್ ಗಳನ್ನ ತಗೊಂಡು ಫೈರ್ ಅಲ್ಲಿ ಅದನ್ನ ಬೆನ್ಸ್ಬಿಟ್ಟು ಏನ್ ಮಾಡ್ತಿದ್ರು ಇಲ್ಲಿ, ಸುಟ್ಬಿಟ್ಟು ತಿಂತಿದ್ರು. ಸೊ ಹೋಮೋ ಎರೆಕ್ಟಸ್. ನೆಕ್ಸ್ಟ್ ಹೋಮೋ ಎರೆಕ್ಟಸ್ ಆದ್ಮೇಲೆ ಯಾರು ಬರ್ತಾರೆ ಇಲ್ಲಿ, ದಟ್ ಈಸ್ ನಿಯಾಂಡ್ರಿಥಲ್ ಮ್ಯಾನ್. ಯಾರು ಬರ್ತಾರೆ, ನಿಯಾಂಡ್ರಿಥಲ್ ಮ್ಯಾನ್ ಅಥವಾ ಇವ್ರಿಗೆ ಕಸಿನ್ಸ್ ಆಫ್ ಮಾಡರ್ನ್ ಹ್ಯೂಮನ್ ಅಂತಾನೆ ಹೇಳ್ಕರೀತಾರೆ. ಸೊ ನಿಯಾಂಡ್ರಿಥಲ್ ಮ್ಯಾನ್ ಇವ್ರು ಎಲ್ಲಿದ್ರು, ಸೊ ದೇ ಲಿವ್ ಇನ್, ಎಲ್ಲಿದ್ರು ಇವರು ಇಲ್ಲಿ, ಸೆಂಟ್ರಲ್ ಏಷ್ಯಾದಲ್ಲಿ ಇದ್ರು. ಅರೌಂಡ್ 40,000 to 1 lakh years ago ಇವ್ರು ಇದ್ದಿದ್ದು. ಓಕೆ, ಸೊ ಕ್ರೇನಿಯಲ್ ಕೆಪಾಸಿಟಿ ಬರೀಲಿಲ್ವಾ. ಓಕೆ, ಹೋಮೋ ಎರೆಕ್ಟಸ್ ಕ್ರೇನಿಯಲ್ ಕೆಪಾಸಿಟಿ ಎಷ್ಟಿತ್ತು ಇಲ್ಲಿ, ಸ್ವಲ್ಪ ಇಂಪ್ರೂವ್ ಹಾಕೊಂಡು ಹೋಗ್ತಾರೆ. 900 cc. ನಿಯಾಂಡ್ರಿಥಲ್ ಮ್ಯಾನ್ ಎಲ್ಲಿದ್ರು ಅಂತ ಹೇಳಿದ್ವಿ ಇಲ್ಲಿ, ಸೆಂಟ್ರಲ್ ಏಷ್ಯಾ. ಅಂಡ್ 40,000 to 1 lakh years ago ಏನಿದ್ರು ಇವರು ಇಲ್ಲಿ ಪ್ರೆಸೆಂಟ್ ಇದ್ರು. ಅಂಡ್ ದೀಸ್ ಆರ್ ದ ಫಸ್ಟ್ ಫೆಲೋಸ್. ನಿಯಾಂಡ್ರಿಥಲ್ ಮ್ಯಾನ್ ವಾಸ್ ದ ಫಸ್ಟ್ ಫೆಲೋ ಟು ಬಿಲ್ಡ್ ಹಟ್ಸ್. ಹೊಸ ಗುಡಿಸಲುಗಳನ್ನ ಏನ್ ಮಾಡ್ತಿದ್ರು, ಇವರು ಕಟ್ತಿದ್ರು. ಬಿಲ್ಡ್ ಹಟ್ಸ್. ಅದ್ರ ಜೊತೆಗೆ ಒಂದು ಕಲ್ಚರ್ ಅನ್ನ ತಗೊಂಡ್ ಬಂದ್ರು. ಏನ್ ಕಲ್ಚರು, ಸತ್ತೋಗಿರೋಂತ ಬಾಡಿಗಳನ್ನ, ದಟ್ ಈಸ್ ಸೆರಿಮೋನಿಯಲ್ ಬರೀಸ್ ಗಳನ್ನ ಮಾಡ್ತಿದ್ರು. ಅಂದ್ರೆ ಸತ್ತೋಗಿರೋಂತ ಬಾಡಿಗಳನ್ನ ಏನು ನಾವು ಇಲ್ಲಿ ಮಣ್ಣು ಮಾಡೋದು ಅಂತ ಹೇಳ್ತೀವೋ, ಸೊ ಅದನ್ನ ಮಾಡ್ಬಿಟ್ಟು ಆ ಡೆಡ್ ಬಾಡೀಸ್ ಗಳಿಗೆ ಏನನ್ನ ಕೊಡ್ತಿದ್ರು, ಅವರು ಇಲ್ಲಿ ಫ್ಲವರ್ಸ್ ಗಳನ್ನ ಕೊಡ್ತಿದ್ರು. ಸೊ ಬಿಲ್ಡ್ ಹಟ್ಸ್, ಚಿಕ್ಕ ಪುಟ್ಟ ಗುಡಿಸಲುಗಳನ್ನ ಕಟ್ತಾ ಇದ್ರು. ಆಸ್ ವೆಲ್ ಆಸ್ ಸ್ಟಾರ್ಟೆಡ್ ceremonial burials and gave flower to dead bodies. ಅದರ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ತಮ್ಮ ಬಾಡೀಸ್ ಗಳನ್ನ ಏನ್ ಮಾಡಿದ್ರು, ಇವರಿಗೆ ಕವರ್ ಮಾಡ್ಕೊಂಡ್ರು. ಬೇರೆ ಅನಿಮಲ್ಸ್ ಗಳದ್ದು ಏನು ಸ್ಕಿನ್ ಇರ್ತಿತ್ತಲ್ಲ, ಚರ್ಮ, ಅದನ್ನ ತಗೊಂಡು ಏನ್ ಮಾಡ್ತಿದ್ರು, ಇಲ್ಲಿ ಬಾಡೀಸ್ ಗಳನ್ನ ಕವರ್ ಮಾಡ್ಕೊಳ್ತಿದ್ರು. ಕವರ್ಡ್ ದೇರ್ ಬಾಡೀಸ್ ಫಸ್ಟ್ ಟೈಮ್. ಓಕೆ, ನಿಯಾಂಡ್ರಿಥಲ್ ಮ್ಯಾನ್, ದೇರ್ ಬಾಡೀಸ್. ಸಿಸಿ ಎಷ್ಟಿತ್ತು, ಕ್ರೇನಿಯಲ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಇದೆ ನೋಡಿ. ಇಲ್ಲಿ ಫಸ್ಟ್ ನಾವು ನೋಡಿದವಾಗ ಏನಿತ್ತು ಇಲ್ಲಿ, ಆಸ್ಟ್ರಲೋಪಿಥಿಕಸ್ 500 cc, ಹೋಮೋ ಹ್ಯಾಬಿಲಸ್ 650 to 800, ಹೋಮೋ ಎರೆಕ್ಟಸ್ 900. ಸೊ ನೆಕ್ಸ್ಟ್ ನಿಯಾಂಡ್ರಿಥಲ್ ಮ್ಯಾನ್, ಕ್ರೇನಿಯಲ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಜಾಸ್ತಿ ಆಗ್ತಾ ಇದ್ದವಾಗೆಲ್ಲ ಅವ್ರು ಮಾಡ್ತಾ ಇರುವಂತ ಕೆಲಸಗಳು, ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಸರ್ವೈವಲ್ ಸ್ಕಿಲ್ಸ್ ಗಳು ಕೂಡ ಏನಾಗ್ತಾ ಇದೆ ಇಲ್ಲಿ, ಜಾಸ್ತಿ ಆಗ್ತಾ ಇದೆ. ಸೊ ಕ್ರೇನಿಯಲ್ ಕೆಪಾಸಿಟಿ ಎಷ್ಟಿತ್ತು ಇಲ್ಲಿ, 1400 cc. ಓಕೆ, ಯಾರ್ದು, ನಿಯಾಂಡ್ರಿಥಲ್ ಮ್ಯಾನ್. ಸೊ ನೆಕ್ಸ್ಟ್ ಹೇಳೋದಾದ್ರೆ ಇಲ್ಲಿ ನಿಮ್ಮ ಎನ್ಸಿಆರ್ಟಿಲಿ ಅದೇ ಕೊಟ್ಟಿದ್ದಾರೆ. ನಿಯಾಂಡ್ರಿಥಲ್ ಮ್ಯಾನ್ ಇಂದ ಯಾರು ಇವಾಲ್ವ್ ಆದ್ರು, ಹೇಗೆ ಇಲ್ಲಿ ಡ್ರಯೋಪಿಥಿಕಸ್ ಏನಾಯ್ತು, ಏಪ್ಸ್ ಗಳನ್ನ ಫಾರ್ಮ್ ಮಾಡ್ತು. ಬಟ್ ನಾವೇನ್ ಓದ್ತಾ ಇದೀವಿ, ಹ್ಯೂಮನ್ ಎವಲ್ಯೂಷನ್. ರಾಮಪಿಥಿಕಸ್ ಇವಾಲ್ವ್ ಆಗಿದ್ದು ಹೇಗೆ, ಆಸ್ಟ್ರಲೋಪಿಥಿಕಸ್ ಇಂದ ಯಾರು ಇವಾಲ್ವ್ ಆದ್ರು,
ಹೋಮೋ ಹ್ಯಾಬಿಲಸ್, ಹೋಮೋ ಹ್ಯಾಬಿಲಸ್ ಇಂದ ಹೋಮೋ ಎರೆಕ್ಟಸ್, ಹೋಮೋ ಎರೆಕ್ಟಸ್ ಇಂದ ನಿಯಂಡ್ರಿಥಲ್ ಮ್ಯಾನ್ ಅಂತ ಹೇಳ್ತಾ ಇದೀವಿ. ಸೊ ನಿಯಂಡ್ರಿಥಲ್ ಮ್ಯಾನ್ ಇಂದ ಮಾಡರ್ನ್ ಹೋಮೋಸೆಪಿಯನ್ಸ್ ನಾವೇನ್ ಪ್ರೆಸೆಂಟ್ ಇದೀವಲ್ಲ ಹೋಮೋಸೆಪಿಯನ್ಸ್ ಫಾರ್ಮ್ ಆಗಿದ್ದು ಅಂತ ಹೇಳ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಓಕೆ ಡೈರೆಕ್ಟ್ ಆಗಿ ಹಾಗೆ ಕಸಿನ್ ಅಂತ ಬರ್ದಿದ್ದೀವಿ ನಾವಿಲ್ಲಿ. ನಿಯಂಡ್ರಿಥಲ್ ಮ್ಯಾನ್ ಇಂದ ಹೋಮೋಸೆಪಿಯನ್ಸ್ ಡೈರೆಕ್ಟ್ ಆಗಿ ಇವಾಲ್ವ್ ಆಗಿಲ್ಲ, ಅದಕ್ಕಿಂತ ಮುಂಚೆ ಒಂದು ಸೆಪಿಯನ್ ಇತ್ತು ಓಕೆ ಸ್ಪೀಸಿಸ್ ದಟ್ ಈಸ್ ಕ್ರೋಮ್ಯಾಗ್ನನ್, ಕ್ರೋಮ್ಯಾಗ್ನನ್ ಅಂತ ಹೇಳಿ ಓಕೆ ಕ್ರೋಮ್ಯಾಗ್ನನ್ ಮ್ಯಾನ್ ಅಂತ ಹೇಳಿ. ಸೊ ಅವರು ಕೂಡ ಏನು ಇಲ್ಲಿ ದೇ ಆರ್ ದ ರಿಯಲ್ ಆನ್ಸಿಸ್ಟರ್ ಆಫ್ ಅಸ್ ಮಾಡರ್ನ್ ಹ್ಯೂಮನ್ ರಿಯಲ್ ಆನ್ಸಿಸ್ಟರ್ ಯಾರು ಇಲ್ಲಿ ಕ್ರೋಮ್ಯಾಗ್ನನ್ ಮ್ಯಾನ್ ಅಂತ ಹೇಳಿ. ಸೊ ಇವ್ರೇನ್ ಮಾಡ್ತಿದ್ರು ಗುಹೆಗಳಲ್ಲಿ ಪೇಂಟ್ ಮಾಡೋದು, ಗುಹೆಗಳಲ್ಲಿ ಆರ್ಟ್ ಅಂದ್ರೆ ಕೇವ್ ಪೇಂಟಿಂಗ್ಸ್ ಅನ್ನ ಮಾಡ್ತಿದ್ರು ಅರೌಂಡ್ 18,000 ಇಯರ್ಸ್ ಆಗೋ ಓಕೆ. ಬಟ್ ಇಲ್ಲಿ ನಿಮ್ಗೆ ಒಂದು NCERT ಒಂದು ಲೈನ್ ಕೊಟ್ಟಿದ್ದಾರೆ ಓಕೆ ಬಿಂಬೇಡ್ಕಾ ಅಂತ ಹೇಳಿ ಓಕೆ. ಸೊ ಅದು ಏನು ಇಲ್ಲಿ ಒಂದು ಕ್ರೇವ್ ಆರ್ಟ್ ಅಥವಾ ಕ್ರೇವ್ ಪೇಂಟಿಂಗ್ ಮಾಡಿದ್ದು. ಬಟ್ ಯಾರು ಮಾಡಿದ್ದು ನಾಟ್ ದಿ ಮಾಡರ್ನ್ ಹೋಮೋಸೆಪಿಯನ್ ಬಟ್ ಕ್ರೋಮ್ಯಾಗ್ನನ್ ಮ್ಯಾನ್. ಸೊ ನಾವೇನ್ ಮಾಡೋಣ ಇವಾಗ ಡೈರೆಕ್ಟ್ ಆಗಿ ನಿಯಂಡ್ರಿಥಲ್ ಮ್ಯಾನ್ ಇಂದ ಹೋಮೋಸೆಪಿಯನ್ ಅಂತ ಬರೆಯೋ ಬದಲು ಮೊದಲು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವೇನ್ ಮಾಡೋಣ ಇಲ್ಲಿ ಕ್ರೋಮ್ಯಾಗ್ನನ್ ಮ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೋಮೋಸೆಪಿಯನ್ ಬಗ್ಗೆ ಬರೆಯೋಣ. ಸೊ ನಿಯಂಡ್ರಿಥಲ್ ಮ್ಯಾನ್ ಇಂದ ಯಾರು ಅಂತ ಹೇಳಿದ್ವಿ ನಾವಿಲ್ಲಿ ಕ್ರೋಮ್ಯಾಗ್ನನ್ ಮ್ಯಾನ್. Cro-Magnon man, okay, real ancestor of modern human, okay. ಸೊ ಏನ್ ಮಾಡಿದ್ರು ಅಂತ ಹೇಳಿದ್ವಿ ನಾವಿಲ್ಲಿ ಕೇವ್ ಆರ್ಟ್ ಮತ್ತೆ ಕೇವ್ ಪೇಂಟಿಂಗ್ಸ್ ಗಳನ್ನ ಮಾಡಿದ್ರು. ಏನ್ ಮಾಡಿದ್ರು ಕೇವ್ ಆರ್ಟ್ and cave paintings. They were present around 80,000 years ago. Okay. ಸೊ ಇಲ್ಲಿ ಒಂದು ಸ್ಪೆಸಿಫಿಕ್ ಏನಿದೆ ಇಲ್ಲಿ ಕೇವ್ ಆರ್ಟ್ ಅಥವಾ ಕೇವ್ ಪೇಂಟಿಂಗ್ ಇದೆ. ಯಾವುದು ಅದು? ದಟ್ ಈಸ್ ದಿ ಬೆಟ್ಕಾ ರಾಕ್ ಶೆಲ್ಟರ್ in Razin district, Madhya Pradeshದಲ್ಲಿ ಓಕೆ. Bhimbetka ರಾಕ್ ಶೆಲ್ಟರ್ ಇನ್ Razin ದಟ್ ಈಸ್ ಮಧ್ಯಪ್ರದೇಶ್. ಎಲ್ಲಿದೆ? ಮಧ್ಯಪ್ರದೇಶ್. ಅಂಡ್ ಇವ್ರದ್ದು CC ಕ್ರೇನಿಯಲ್ ಕೆಪಾಸಿಟಿ ಎಷ್ಟಿತ್ತು ಕ್ರೋಮ್ಯಾಗ್ನನ್ದು? 1600 cc. ಓಕೆ. ದೇ ವೇರ್ ಎಕ್ಸ್ಟಿಂಕ್ಟ್, ಇವ್ರಿಲ್ಲ, ಇವ್ರದ್ದು ಇಂಟೆಲಿಜೆನ್ಸ್ ಕೆಪಾಸಿಟಿ ಅಂದ್ರೆ ಕ್ರೇನಿಯಲ್ ಕೆಪಾಸಿಟಿ ಏನಿದೆ ಇಲ್ಲಿ ಜಾಸ್ತಿ. ಸೊ ಇಲ್ಲಿ ನೆಕ್ಸ್ಟ್ ಇರೋದು ಯಾರು? ವಿ, ದಟ್ ಈಸ್ ಮಾಡರ್ನ್ ಹೋಮೋಸೆಪಿಯನ್ಸ್. ಸೊ ನಮ್ಮ ಕ್ರೇನಿಯಲ್ ಕೆಪಾಸಿಟಿ ಎಷ್ಟಿದೆ ಇಲ್ಲಿ? ಅರೌಂಡ್ 1350 to 1400 cc. ಓಕೆ. ಸೊ ಹೋಮೋಸೆಪಿಯನ್ಸ್ ಏನ್ ಮಾಡಿದ್ರು ಇಲ್ಲಿ? ಅಗ್ರಿಕಲ್ಚರ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಹ್ಯೂಮನ್ ಸೆಟಲ್ಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು, ಇಂಡಸ್ಟ್ರಿಯಲೈಸೇಷನ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಹೋಮೋಸೆಪಿಯನ್ಸ್. ಸೊ ಸ್ಟಾರ್ಟೆಡ್ ಅಗ್ರಿಕಲ್ಚರ್ ಯಾವಾಗ? ಅರೌಂಡ್ 10,000 years ago. As well as started industrialization, industry and human settlement. ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಸಿವಿಲೈಸೇಷನ್ ಎಲ್ಲ ಸ್ಟಾರ್ಟ್ ಆಯ್ತು. ಹೇಳಿರ್ತೀರಾ ನೀವು ಹೈಸ್ಕೂಲಲ್ಲಿ ಏನಾದ್ರು ನೆನಪಿದ್ರೆ ಹರಪ್ಪ ಸಿವಿಲೈಸೇಷನ್ ಅಂಡ್ ಆಲ್ ಅಲ್ವಾ. ಅದಾದ್ಮೇಲೆ ಡೈನೆಸ್ಟೀಸ್ ಎಲ್ಲ ಕೇಳಿರ್ತೀರಾ, ಮೊಘಲ್, ಕದಂಬ ಇದೆಲ್ಲ ಕೇಳಿರ್ತೀರಾ ನೀವಲ್ವಾ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಓಕೆ, ಒಂದು ಡೈಗ್ರಾಮು ಇದೆ. ಒಂದ್ ಕಡೆ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬೇಬಿ ಸ್ಕಲ್ ಆಫ್ ದ ಚಿಂಪಾಂಜಿ ಕೊಟ್ಟಿದ್ದಾರೆ, ಆಸ್ ವೆಲ್ ಆಸ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಡಲ್ಟ್ ಸ್ಕಲ್ ಆಫ್ ದ ಹ್ಯೂಮನ್ ಅನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೋಡೋದಾದ್ರೆ ಏನನ್ನ ನಾವು ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಬೇಬಿ ಚಿಂಪಾಂಜಿ ಇದು ಏನು ಸ್ಕಲ್ ಇರುತ್ತಲ್ಲ ಅಂದ್ರೆ ಎಂಬ್ರಿಯೋದಲ್ಲಿ ಇರುವಂತ ಬೇಬಿ ಚಿಂಪಾಂಜಿ ಸ್ಕಲ್ ಏನಿರುತ್ತಲ್ಲ ಅದು ಜಾಸ್ತಿ ಯಾರಿಗೆ ಹೋಲುತ್ತೆ ಅಂದ್ರೆ ಅಡಲ್ಟ್ ಚಿಂಪಾಂಜಿಗಲ್ಲ, ಅಡಲ್ಟ್ ಹ್ಯೂಮನ್ಗೆ. ಓಕೆ. ಏನಂತ ಹೇಳಿದೆ ನಾನಿಲ್ಲಿ? ಚಿಂಪಾಂಜಿ, ಬೇಬಿ ಚಿಂಪಾಂಜಿ ಇದು ಸ್ಕಲ್ ಇರುತ್ತಲ್ಲ ಎಂಬ್ರಿಯೋ ಟೈಮಲ್ಲಿ ಬೆಳೆಯುವಾಗ ಆ ಸ್ಕಲ್ಲು ನಮ್ದು ಇವಾಗ ಏನು ಅಡಲ್ಟ್ ಇದೀವಲ್ಲ ನಮ್ಮ ಸ್ಕಲ್ಗೆ ಹೋಲುತ್ತೆ. ಸೊ ಇದೇನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಕಾಮನ್ ಎನ್ಸಿಸ್ಟ್ರಿ, ನಾವು ಚಿಂಪಾಂಜಿಯಿಂದಾನೇ ಏನಾಗಿದ್ದೀವಿ ಇಲ್ಲಿ ಇವಾಲ್ವ್ ಆಗಿದ್ದೀವಿ ಅಂತ ಹೇಳಿ. ಸೊ ಇವಾಗ ಇದೆಲ್ಲ
ನೋಡಿದ್ರೆ ನಾವು ಏನು ಇಲ್ಲಿ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಏನಾಗಿದೆ ವುಮೆನ್ ಎವಲ್ಯೂಷನ್ ಅಲ್ಲಿ ಏನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ದಟ್ ಈಸ್ ಡೆವಲಪ್ಮೆಂಟ್. ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಇಲ್ಲಿ ಬರ್ಕೊಂಬಿಡಿ. ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಎಲ್ಲಿ ಎಂಟೈರ್ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ಫ್ರಮ್ ರಾಮಪಿಥಿಕಸ್ ಟು ದಿ ಮಾಡರ್ನ್ ಹ್ಯೂಮನ್ ಏನೆಲ್ಲ ನೋಡ್ಬೋದು ನಾವಿಲ್ಲಿ. ಕ್ರೀನಿಯಲ್ ಕೆಪಾಸಿಟಿ ಏನಾಗ್ತಾ ಇದೆ, ಬ್ರೈನ್ ಏನಾಗ್ತಾ ಇದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ವೆಲ್ ಆಸ್ ಇಲ್ಲಿ ಪೋಸ್ಚರ್ ಕೂಡ ಎರೆಕ್ಟ್. ಮುಂಚೆ ಏನಿತ್ತು ಎರೆಕ್ಟ್ ಇರಲಿಲ್ಲ ಅಲ್ವಾ. ಸೊ ಏನಾಗಿದೀವಿ ಇವಾಗ ನಾವು ಎರೆಕ್ಟ್ ಆಗಿದ್ದೀವಿ. ಸೊ ಎರೆಕ್ಟ್ ಪೋಸ್ಚರ್ ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ನಾವು ಹೇಳ್ತಾ ಇದ್ದೀವಿ ಚಿಂಪಾಂಜಿ ಏನು ಇಲ್ಲಿ ನಮ್ಮ ಆನ್ಸಿಸ್ಟರ್. ಸೊ ಚಿಂಪಾಂಜಿದು ಮುಖ ಹೆಂಗಿರುತ್ತೆ, ಜಾಸ್ ಹೆಂಗಿರುತ್ತೆ, ಇದು ಫುಲ್ ಹಿಂಗ್ ಬಂದಿರುತ್ತೆ ಮುಂದ್ಗಡೆ ಅಲ್ವಾ. ಬಟ್ ನಮ್ದೇನಿದೆ ಇಲ್ಲಿ ಬ್ಯಾಕ್. ಸೊ ಏನಂತ ಹೇಳ್ಬೋದು, ಜಾಸ್ ರೆಡ್ಯೂಸ್. ಓಕೆ, ನಾನು ಇವಾಗ ತಾನೇ ಒಂದು ಲೈನ್ ಹೇಳಿದೆ. ಕಾಮನ್ ಆನ್ಸಿಸ್ಟ್ರಿನ ಯಾವ್ದು ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ, ಬೇಬಿ ಸ್ಕಲ್. ಓಕೆ, ಬೇಬಿ ಸ್ಕಲ್ ಆಫ್ ಚಿಂಪಾಂಜಿ is more similar to human adult skull than adult chimpanzee. ಇದೇನ್ ಹೇಳ್ತಾ ಇದೆ ಇಲ್ಲಿ, ಕಾಮನ್ ಆನ್ಸಿಸ್ಟ್ರಿನ ತೋರಿಸ್ತಾ ಇದೆ. ಕಾಮನ್ ancestry. Okay, so this completes human evolution. So complete agi enaitu illi, the evolution chapter is closed, mugidu, finished it is. Okay, so next ಏನು ಮಾಡೋಣ ನಾವಿಲ್ಲಿ ಬೇರೆ ಚಾಪ್ಟರ್ ಒಂದಿಗೆ ಮತ್ತೆ ಬೇರೆ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಸೊ ಒನ್ಸ್ ಅಗೇನ್ ನೀವೇನ್ ಮಾಡಿ, ಒನ್ಸ್ ಕಂಪ್ಲೀಟ್ ವಿಡಿಯೋಸ್ಗಳನ್ನ ನೋಡ್ತಾ ಹೋದ್ಮೇಲೆ ನಿಮ್ಮ NCERT ಕೂಡ ಏನ್ ಮಾಡಿ ಓದಿ. ಗ್ಯಾರಂಟಿ 80% ನೀವೇನ್ ಮಾಡ್ತೀರಾ, ಕ್ಲಾಸ್ ಕೇಳುವಾಗಲೇ ಓದ್ಕೊಂಡು ಹೋಗ್ತೀರಾ. ಸೊ ನಿಮಗೆ ವಿಡಿಯೋಸ್ ಏನಾದ್ರು ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬೈ.